ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಂಥ ಎಲ್ಲ ಮಾಧ್ಯಮದ ಮಿತ್ರರು ಕೂಡ ನನ್ನ ನಮಸ್ಕಾರ ಹೇಳ್ತೇನೆ. ಈಗ ಚುನಾವಣಾ ಏನು 2024ರ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಾಕಷ್ಟು ನನ್ನ ಪರವಾಗಿ ಒಳ್ಳೆ ವಾತಾವರಣ ಇದೆ. ಕಾಂಗ್ರೆಸ್ ಪರವಾಗಿ ಒಳ್ಳೆ ವಾತಾವರಣ ಇದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ನನ್ನ ಮೇಲೆ ಅಭಿಮಾನ ಮತ್ತು ಪ್ರೀತಿ ವಿಶ್ವಾಸವನ್ನು ತೋರಿದ್ದಾರೆ. ಎಲ್ಲೆಲ್ಲಿ ಹೋದ ಕಡೆಯಲ್ಲೂ ಕೂಡ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಯಿತು, ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಎಲ್ಲೆಲ್ಲಿ ಮೀಟಿಂಗ್ಗಳು ಸಭೆಗಳನ್ನು ಮಾಡಿದ್ವಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರೆಲ್ಲರೂ ಭಾಗವಹಿಸಿದ್ದಾರೆ. ಹಾಗೆಯೇ ಏನು ಮುಂಬರುವ ದಿನಮಾನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರೆಲ್ಲರೂ ನನ್ನ ಪರವಾಗಿ ಬೆಂಬಲಿಸಿದ್ದಾರೆ. ಸಾಕಷ್ಟು ಜನ ಮನವಿ ಪತ್ರಗಳನ್ನು ನನಗೆ ಕೊಟ್ಟಿದ್ದಾರೆ. ಅಂದರೆ ಮುಂದೆ ನಾನು ಆಶೀರ್ವಾದ ಸಿಕ್ಕ ನಂತರ ನಾನು ಅದನ್ನು ಈಡೇರಿಸ್ತೀನಿ ಅಂತ ನಾನು ಅವ್ರ ಭರವಸೆಯನ್ನು ಕೊಟ್ಟಿದ್ದೇನೆ. ಈಗ ಅವರ ಎಲ್ಲ ಕಡೆ ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸೊ ಎಲ್ಲ ಜನರಿಗೆ ನಾನು ಅಪೀಲ್ ಮಾಡೋದೇನೆಂದರೆ ಅಭಿವೃದ್ಧಿಗೆ ಎಲ್ಲರೂ ಮತಯಾಚಿಸಬೇಕು ಅಂತ ಕೇಳ್ಕೊಂಡು ಎಲ್ಲ ಜನರಲ್ಲಿ ನಾನು ಮನವಿ ಮಾಡಿದ್ದೇನೆ. ಎಷ್ಟು ಲಕ್ಷ ಹೋಟ್ಲೆ ಆರ್ಸಿ ಬರುವಂತ ನಿರೀಕ್ಷೆ ಜಯ ಸರ್ 1 lakh. ಜನರ ಸಮಸ್ಯೆ ಏನು ಹೇಳ್ತಾರೆ ಈ ಮತಕ್ಷೇತ್ರದಲ್ಲಿ? ಸಮಸ್ಯೆ ಏನೇ ಹೇಳ್ತಾರೆ? ಸಮಸ್ಯೆಗಳ ನೀರಾವರಿ ಸಾಕಷ್ಟು ರೈತರಿಗೆ ಆಗಬೇಕಿತ್ತು. ಕೆಲವು ಶಾಸಕರು ಈಗಾಗಲೇ ತಮ್ಮ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆ ತಂದಿದ್ದಾರೆ. ಬಟ್ ಆದರೂ ಕೂಡ ಇನ್ನೂ ಹೆಚ್ಚಿನ ಈ ಕ್ಷೇತ್ರ ದೊಡ್ಡದಾಗಿದ್ದರಿಂದ ಸಾಕಷ್ಟು ಇನ್ನೂ ನೀರಾವರಿ ಯೋಜನೆ ರೈತರ ಪರವಾಗಿ ಆಗಬೇಕಿತ್ತು. ಅದನ್ನು ಕೂಡ ನಾವು ಮಾಡ್ತೀವಿ. ಮತ್ತು ಉದ್ಯೋಗ ಸೃಷ್ಟಿ ಮಾಡಿದಾಗಲಿ ಅದನ್ನು ಕೂಡ ನಾವು ಯುವಕರಿಗೆ ಮಾಡ್ತೀವಿ. ಸೊ ಇನ್ನೂ ಟಾಪ್ ಉದ್ಯೋಗ ಸೃಷ್ಟಿಯಿಂದ ಯಾವ ರೀತಿಯ ಪ್ಲಾನ್ ಹಾಕಿದ್ರು? ಈ ಇಂಡಸ್ಟ್ರೀಸ್ ಪ್ಲಾನ್ ಮಾಡ್ತಿರೋ ಇಂಡಸ್ಟ್ರಿಯಲ್ ಪಾರ್ಕ್ ಆಗಬೇಕು. ಮತ್ತು ಸಾಕಷ್ಟು ಸಾಫ್ಟ್ವೇರ್ ಕಂಪ್ನೀಸ್ಗಳಾಯಿತು, ಬೇರೆ ಬೇರೆ MNC ಕಂಪ್ನಿಗಳಾಯಿತು. ಮತ್ತು ಅದೇ ರೀತಿಯಲ್ಲಿ ಬೇರೆ ಹೊರಗಿನ ದೇಶಕ್ಕಿಂತ ನಮ್ಮ ಯುವಕರೇ ತಾವೇ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟಪ್ಗಳು ಸ್ಟಾರ್ಟ್ ಮಾಡಿ ಆ ಉದ್ದೇಶ ಇದೆ. ಅಂದರೆ ನಮ್ಮವರೇ ಬೆಳೀತಾರಲ್ಲ, ಅದು ಭಾಳ ಟ್ರೈನಿಂಗ್ ಕೊಡೋದು ವ್ಯವಸ್ಥೆ ಮಾಡ್ತಾರೆ. ಸ್ವಂತ ಉದ್ಯೋಗ ಹಾಂ, ಟ್ರೈನಿಂಗ್ ಕೊಡಬೇಕಾಗುತ್ತೆ ಸರ್ ಸ್ಟಾರ್ಟಿಂಗ್. ಸೊ ಫಸ್ಟ್ ಒಳ್ಳೆ ಕ್ಯಾಂಡಿಡೇಟ್ಸ್ಗಳನ್ನು ಅವ್ರ ಐಡಿಯಾಸ್ಗಳನ್ನು ಕಲೆಕ್ಟ್ ಮಾಡಬೇಕು ನಾವು. ಆಮೇಲೆ ಅದನ್ನು ಅದ್ರ ಮೆರಿಟ್ಸ್ ಡಿಮೆರಿಟ್ಸ್ ಏನಿದೆ ಅದು ಮಾರ್ಕೆಟಲ್ಲಿ ಏನೋ ಸಕ್ಸಸ್ ಆಗುತ್ತೆ ಇಲ್ಲ ಅಂತೆಲ್ಲ ನೋಡಿ ಅವ್ರು ಆಮೇಲೆ ಟ್ರೈನಿಂಗ್ ಕೊಡ್ಬೋದು. ಈಗ ನಿಮ್ಮ ಪ್ರಚಾರಕ್ಕೆ ಜನ ಯಾವ ರೀತಿ ಸ್ಪಂದನೆ ಮಾಡ್ತಿದ್ದಾರೆ? ಎಲ್ಲ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ರೀ. ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ, ಯುವಕರು ಕೂಡ ಭಾಗವಹಿಸಿದ್ದಾರೆ. ಸೊ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ. ಈ ಬಾರಿ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಗೆಲ್ಲುತ್ತದೆ. ರಾಜ್ಯದಲ್ಲಿ ಎಷ್ಟು ಬರ್ಬೋದು ಕಾಂಗ್ರೆಸ್ ಸ್ಥಾನಗಳು? ಇಡೀ ರಾಜ್ಯದಲ್ಲಿ 28 ಸ್ಥಾನ. 15ರಿಂದ 18. ಬೆಳಗಾವಿಯಲ್ಲಿ IAS IPS ಕೋಚಿಂಗ್ ಕ್ಲಾಸಸ್ ಬರ್ತಾರೆ ಅಂತ ಕೋಚಿಂಗ್ ಕ್ಲಾಸಸ್ ಚಿಕ್ಕೋಡಿ ಹೌದು, ಅದು ಒಂದಿದೆ. ಅದನ್ನ ಹೇಳ್ಕೊಂಡೆ ಕೋಚಿಂಗ್ ಕ್ಲಾಸಸ್ ಅದನ್ನು ಕೂಡ ಆಗಬೇಕು. ಇದೇನು ನೀಟ್ ಮತ್ತು CET ಪರೀಕ್ಷೆಗಳಾಗ್ತಾವಲ್ಲ, ನಮ್ಮ ಸ್ಟೂಡೆಂಟ್ಸು ಈ ಕಡೆ ಏನು ಮಂಗಳೂರು ಸೈಡಲ್ಲಿ ಸಾಕಷ್ಟು ಜನ ಹೋಗ್ತಾರೆ, ಮತ್ತು ಉಡುಪಿಯಲ್ಲಿ ದಕ್ಷಿಣ ಕನ್ನಡ ಸೈಡು ಆ ಸೈಡ್ ಹೋಗ್ತಾರೆ. ಸೊ ಅದನ್ನೇ ನಾವು ಇಲ್ಲಿ ಮಾಡಿದರೆ ಅವ್ರು ಇಲ್ಲೇ ಉಳ್ಕೊಂಡು ಇಲ್ಲೇ ಶಿಕ್ಷಣ ಕಲಿಬೋದು. ಮೇಡಮ್, ಭಾಳ ದಿವಸ ಬೇಡಿಕೆ ಚಿಕ್ಕೋಡಿ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋದಿದೆ. ಇದ್ರ ಬಗ್ಗೆ ನೀವು ಏನು ಮಾಡ್ತೀರಿ? ಖಂಡಿತವಾಗಿ ಅದು ತಂದೆ ಜೊತೆ ಡಿಸ್ಕಸ್ ಮಾಡಿ. ಮೇಡಮ್, ನಿನ್ನೆ ಒಂದು ಪ್ರಕರಣ ಆಗಿತ್ತು. ಬಿಹಾರ ಮೂಲದವರು ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಅಂತ BJP ಅವರು ಆರೋಪ ಮಾಡಿದ್ರು. ಬಿಹಾರ ಮೂಲದವರು NI ನ್ಯೂಸ್ ಮೀಡಿಯಾ ಹೌಸ್ ಅಂತೇಳಿ ಅವರು ನಿಮ್ಮ ಎಲ್ಲ ಇರುವಂಥದ್ದು ಅನಿಸ್ತಾ ಇದ್ರು ಅಂತ. ಪ್ರಿಯಾಂಕಾ ಜಾರಕಿಹೊಳಿ 3 ಲಕ್ಷ ಗೆದ್ದರು ಅಂತ ಬರ್ತಾ ಇದ್ದಾರೆ. ಆರೋಪ ಮಾಡ್ತಾರೆ BJP ಅವರು. ನಮ್ಮ ಅಭಿವೃದ್ಧಿ ಕೆಲಸ ಮೇಲೆ ನಾವು ಜನರಿಗೆ ಅಪೀಲ್ ಮಾಡ್ತಾ ಇದ್ದೀವಿ. ಎಲ್ಲ ಪರ ವಿರೋಧ ಇದ್ದೇ ಇರುತ್ತೆ ನಮ್ಮ ಪರವಾಗಿ. ಅಂದ್ರೆ ಮೇಡಮ್, ಅವರು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ಈಗ ಅವರು FIR ಆಗಿದೆ. FIR ಆಗಿದೆ ಜನರು. ಅವ್ರು ನಿಮ್ಮ ಕಾರ್ಯಕರ್ತರಲ್ಲ ಕಾಂಗ್ರೆಸ್ ಪಕ್ಷದವರು? ನಿಮ್ಮ ಕಾರ್ಯಕರ್ತರನ್ನ ಅಥವಾ ಬೇರೆನಾ ಯಾರು ಅಂತ ನಿನ್ನೆ ಅರೆಸ್ಟ್ ಆಗಿದ್ರು? ಇಲ್ಲ, ನಮ್ಮ ಕಾರ್ಯಕರ್ತರು. ಅವರು ನೀವು ಗೆದ್ದೀರಿ 3 ಲಕ್ಷ ಮತಗಳ ಅಂತರದಿಂದ ಪೋಸ್ಟರ್ ಹಂಚ್ತಾ ಇದ್ರು. ಪೋಸ್ಟ್ ಕಾರ್ಡ್ಗಳು ಹಂಚ್ತಾ ಇದ್ರು. ಪೋಸ್ಟ್ ಕಾರ್ಡ್ಗಳು ಹಂಚ್ತಾ ಇದ್ರು. ಈ ವಿಷಯ ನಿಮ್ಗೆ ಗಮನಕ್ಕೆ ಬಂದದೇನ್ರಿ?
ಈ ವಿಷಯ ನಿಮ್ಮ ಗಮನಕ್ಕೆ ಬಂದಿಲ್ಲ? ಮೇಡಮ್, ರೈತರ ಬಗ್ಗೆ ಏನು ಮುಂದೆ ವಿಚಾರ ಏನು ಮಾಡ್ತಾರೆ ಸರ್? ರೈತ ಭಾಗದಲ್ಲಿ ನೀರಾವರಿ ಸಮಸ್ಯೆ ಜಾಸ್ತಿ ಇದೆ. ಹೌದು, ಅದನ್ನು ಕೂಡ ಮಾಡಿದ್ವಿ. ಡ್ರಿಪ್ ಇರಿಗೇಷನ್, ಲಿಫ್ಟ್ ಇರಿಗೇಷನ್, ಸಾಕಷ್ಟು ಇನ್ನೂ ಹಲವಾರು ತಂದೆ ಜೊತೆ ಡಿಸ್ಕಸ್ ಮಾಡಿ ಏನು ಆಗುತ್ತೆ ಆ ಕ್ಷೇತ್ರದ ಆ ಭಾಗದ ಜನರಿಗೆ ಅದನ್ನ ಅನುಕೂಲ ಮಾಡಿಕೊಡ್ತಿದ್ದೆ. ಮೇಡಮ್, ಇನ್ನೊಂದು ಮುಖ್ಯ ಪ್ರಶ್ನೆ ಏನಂದ್ರೆ, ಈಗ ಗೆದ್ದು ಹೋದ ನಂತರ ಇಲ್ಲಿ ಕೆಲವು ಜನಪ್ರತಿನಿಧಿಗಳು ಇಲ್ಲಿ ಇರೋದನ್ನೇ MLC ಅದೊಂದು ಭಾಳ ಇಲ್ಲಿ ಜನರಿಗೆ ಇದು ಐತ್ರಿ. ಇಲ್ಲ, ಖಂಡಿತವಾಗಿ ನಾವು ಜನರ ಪರವಾಗಿ ಇರ್ತೀವಿ. ಅಲ್ಲ, ನೀವು ಮನೆ ಇಲ್ಲೇ ಮಾಡ್ತೀರಾ? ಮನೆಯಲ್ಲಿ ಮಾಡಲ್ಲ, ಗೆದ್ದು ಹೋದ ನಂತರ ಸ್ವಂತ ಊರಿಗೆ ಹೋಗ್ಬಿಟ್ಟು ಉದಾಹರಣೆಗಳು ಅದಾವ್ರಿ. ಅದು ನಿಮ್ಗೆ ಆ ಥರ ಆಶೀರ್ವಾದ ಮಾಡಿದ್ರೆ ಖಂಡಿತ ಇಲ್ಲಿ ನಾವು ಇರಲೇಬೇಕಾಗುತ್ತೆ. ಅಂದ್ರೆ ಜನರೊಳಗೆ ಗೊಂದಲ ಐತ್ರಿ, ಬಹಳಷ್ಟು ಜನರು ಗೊಂದಲ ಇದಾರೆ. ಈ ಗೆದ್ದ ನಂತರ ಇರ್ತಾರೋ ಇಲ್ವೋ? ಇಲ್ಲ, ಇರ್ತೀವಿ ಖಂಡಿತ. ಇಲ್ಲೇ ಮನೆ ಚಿಕ್ಕೋಡಿಗೆ ಮನೆ ಮಾಡಿರ್ತೀವಿ. ಮಾಡ್ಬೇಕಾಗುತ್ತೆ. ಕಚೇರಿ. ಅಮಿತ್ ಶಾ ಅವರು ಒಂದು ಆರೋಪ ಮಾಡಿದ್ದಾರೆ ಮೇಡಮ್, ಜಾರಕಿಹೊಳಿ ಅವರು ತುಂಬ ಇಲ್ಲಿಗಲ್ ಮೈನಿಂಗ್ ಅಲ್ಲಿ ತೊಡಗಿದೆ ಅಂತ ಹೇಳಿ ಬಹಿರಂಗವಾಗಿ ಪ್ರಚಾರಿಸಿದೆ. ನಿನ್ನ ಮಾತ್ರ ಗಣಿಗಾರಿಕೆ ಮೈನಿಂಗ್ ಇಲ್ಲ, ಆ ಥರ ಮೈನಿಂಗ್ ಅಂತ ಏನು ಇಲ್ಲೇ ಇಲ್ಲ ನಮ್ಮ ಬಿಸ್ನೆಸ್. ಅದು ತಪ್ಪ ಸಂದೇಶ ಕೊಡ್ತಾ ಇದ್ದಾರೆ ಜನರಿಗೆ. ಮತದಾರರಿಗೆ ಏನು ಹೇಳಬೇಕು? ಎಲ್ಲ ಚಿಕ್ಕೋಡಿ ಕ್ಷೇತ್ರದ ಮತದಾರರಿಗೆ ನಿಮ್ಮ ಸೇವಕಿಯಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ನಾನು ವಿನಂತಿ ಮಾಡುತ್ತೇನೆ, ಈ ಬಾರಿ ನಿಮ್ಮ ಮನೆ ಮಗಳಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಿ ನಿಮ್ಮ ಪರವಾಗಿ ಏನಾದರೂ ಕೆಲಸ ಕಾರ್ಯಗಳಿದ್ದರೆ, ಏನೋ ಕುಂದುಕೊರತೆಗಳಿವೆ, ನಾವು ಅದನ್ನು ಬಗೆಹರಿಸ್ತೀವಿ, ಅದನ್ನು ಪರಿಹಾರ ಅಂತ ಕೊಡ್ತೀವಿ ಅಂತ ನಾನು ಹೇಳಿದ್ದೆ. ಈಗ ನೀವು ಭಾರತದಲ್ಲಿ ಅತಿ ಕಿರಿಯ ಸಂಸದೆ ಅಂತ ಹೇಳಿ ಒಂದು ಹೆಗ್ಗಳಿಕೆ ನಿಮ್ದಾಗುವಂಥದ್ದಿದೆ. ಏನು ಅನ್ನಿಸ್ತದೆ ಅಂತ? ಇಷ್ಟು ಚಿಕ್ಕ ವಯಸ್ಸಲ್ಲಿ ಆಶೀರ್ವಾದ ಮಾಡಿದ್ರೆ ಖಂಡಿತವಾಗಿ ಈ ಕ್ಷೇತ್ರದಿಂದ ಖಂಡಿತವಾಗಿ ಅದು ಒಂದು ಹೆಮ್ಮೆಯ ಪಾತ್ರ ಆಗುತ್ತೆ. ಎಲ್ಲ ಅದು ಕ್ರೆಡಿಟ್ಸ್ ನಾನು ಎಲ್ಲ ಈ ಕ್ಷೇತ್ರದ 8 ಕ್ಷೇತ್ರದ ಜನರಿಗೆ ಕೊಡಬೇಕು.